ಮೊದಲಿಗೆ ಈ ಹೊತ್ತಿನ ಮೇಜರ್ ಸ್ಟೋರಿ. ಹುಬ್ಬಳ್ಳಿ ಬಿಜೆಪಿ ಕಾರ್ಯಕರ್ತೆ ಸುಜಾತ ಇವರ ಮತ್ತಷ್ಟು ರೌದ್ರಾವತಾರಗಳು ಬಟಾಬಯಲಾಗ್ತಾ ಇದೆ. ಒಂದೊಂದೇ ಆಕೆಯ ಕ್ರೂರತೆಯ ಮತ್ತಷ್ಟು ವಿಡಿಯೋಗಳು ಬಟಾಬಯಲಾಗ್ತಾ ಇದೆ. ಧಾರವಾಡ ತಾಲೂಕಿನ ತುಕಾರಾಮ್ ಅನ್ನೋನಿಗೆ ಸುಜಾತ ಥಳಿಸಿದ್ದಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ತುಕಾರಾಮ್ ಅನ್ನುವಂಥ ವ್ಯಕ್ತಿಯ ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿ ಹಲ್ಲೆ ಮಾಡಿರ್ತಾರೆ ಎಲ್ಲ ಸೇರ್ಕೊಂಡು. ಎಲ್ಲ ಅಂತಂದ್ರೆ ಸುಜಾತ ಮತ್ತು ಆಕೆಯ ಸಹಚರರು. ಆ ವಿಡಿಯೋ ವೈರಲ್ ಆಗಿದೆ. 2.5 ವರ್ಷದ ಹಿಂದೆ ನಡೆದಿರುವಂತಹ ಘಟನೆ ಈಗ ಆ ಕ್ರೂರತೆ ಬೆಳಕಿಗೆ ಬಂದಿದೆ. ಮಚ್ಚಿಡ್ಕೊಂಡು ವೈರ್ನಿಂದ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಸುಜಾತ ಹಂಡಿ. ಹೇಳ್ಕೊಳ್ಳಕ್ಕೆ ಬಿಜೆಪಿಯ ಕಾರ್ಯಕರ್ತೆ ಮಾಡಿರೋ ಕೆಲಸ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ವಿಡಿಯೋ ನೋಡಿದ್ರೆ ಬಟ್ಟೆ ಬಿಚ್ಚಿ ಅಮ್ಮ ಅಕ್ಕ ತಾಯಿ ಬಿಟ್ಬಿಡು ಅಂತ ಅಂಗಲಾಚಿದ್ರು ಕೂಡ ಬಿಡದೇನೆ ಮಚ್ಚು ಲಾಂಗ್ ಹಿಡ್ಕೊಂಡು ವೈರ್ ಹಿಡ್ಕೊಂಡು ಮನಸ್ಸು ಇಚ್ಛೆ ಹಲ್ಲೆ ಮಾಡಿರೋ ವಿಡಿಯೋ ನೋಡಿ. ಅದು ಏನು ಓದಿಲ್ಬೇ ಪ್ಲೀಸ್ ಸೌಂಡ್ ಬರಬಾರ್ದು. ನನ್ನ ತಂದೆಗಿಂತ ಚಡ್ಡಿ 12 ಗಂಟೆಗೆ ನಿನಗೆ ಅಮೌಂಟ್ ಯಾವ್ದ್ರ ಪರ್ಸೆಂಟ್ ತರಿಸ್ಕೊಂಡ ನಿನಗೆ ಕೊಟ್ಟ ನೀನ್ ಬಂದ್ ಅಮೌಂಟ್ ಬಂದ ಮ್ಯಾಗ ನಾನು ಎಲ್ರ ಓದ್ಬಿಡ ನನ್ನಿಂದ ಆಡ್ಬಿಟ್ಟೇನೆ. ಚಡ್ಡಿ ಬಿಚ್ಚು ಏನು ಏನ ಅರ್ಥ ನೋಡಿ ನೀನ ನೋಡಿ ಚಡ್ಡಿ ಬಿಚ್ಚು ಏನು ಓದಿಲ್ಬೇ ನೋಡಿ ಏನ ನೀ ಏನ್ ಹೇಳ್ತೀಯ ಏನ ಪ್ಲೀಸ್ ಏನ ಸೌಂಡ್ ಬರಬಾರ್ದು. ಏನ ಮುತ್ತೋನ ಏನ ಕಾಲ್ ಬರ್ತನಪ್ಪ 12 ಗಂಟೆ ಮಟ್ಟ ಟೈಮ್ ಬಗ್ಗೆ ಹೋಗ್ಯಪ್ಪ ರಗತ್ ನೋಡು ಏನ ಮುತ್ತೋನ ಮುತ್ತೋನ ನಿನ್ ಕಾಲ್ ಬಿಚ್ಚಿಲೆಲ್ಲ ಬೀಳ್ತಾವ 12 ಗಂಟೆ ಮಟ್ಟ ಟೈಮ್ ಕೊಡು ಏನ ನೀ 12 ಗಂಟೆ ಮಟ್ಟ ಏನ 12 ಗಂಟೆ ಮಟ್ಟ ಟೈಮ್ ಕೊಡು ಏನ 12 ಗಂಟೆ ಮಟ್ಟ ಟೈಮ್ ಕೊಡು ಯಾಕೆ ಬಿಚ್ಚೋಲೆ ಏನ 12 ಗಂಟೆ ಮಟ್ಟ ಯಾರ ಕಡೆ ದೇಶದ ಏನ ಮುತ್ತೋನ ಏನ ಕಾಲ್ ಬರ್ತನಪ್ಪ 12 ಗಂಟೆ ಮಟ್ಟ ಟೈಮ್ ಚೆನ್ನಾಗಿದ್ರಲ್ಲ ಚೆನ್ನಾಗಿ ಇಲ್ಲ ಮಾಡ್ಬೇ ಯಪ್ಪ ಯಪ್ಪ ಮುಂಜಾನೆ ಕೊಡ್ತಾನು ಅಯ್ಯೋ ಕೊಡ್ತ ನೀವು ಯವ್ವ ಏನ್ ಬೇ ಯವ್ವ ಯವ್ವ ಏನ್ ಬೇ ಕೊಡ್ತಾನೆ ಬೇ ಮುಂಜಾನೆ ಕೊಡ್ತಾನೆ ಬೇ ಯವ್ವ ಮುಂಜಾನೆ ತರ್ತನು ಯವ್ವ ತಾಯಿ ಮುಂಜಾನೆ ತರ್ತನು ತಾಯಿ ಅಯ್ಯೋ ಸಾಯ್ ಉರಿಯಾದತ್ತು ಏಕ ಎಲ್ಲ ನಿನ್ನ ಅರ್ಧವ ನನ್ನ ಹಾಲು ಅಯ್ಯೋ ನನ್ನ ತಾಯಿ ಅಯ್ಯೋ ನನ್ನ ಹೂವ ಯವ್ವ ಯವ್ವ ಅಯ್ಯೋ ಬೇಕಾ ನಿನ್ನ ಹಾಲು ಮುಂಜಾನೆ ಸರಿ ಮಾಡ್ತಾನೆ ಬೇಕಾ ನಿನ್ನ ಹಾಲು ಗೊತ್ತಂತೆ ಬಿಡಬೇ ಯವ್ವ ಯವ್ವ ಬಿಡಕ್ಕ ಯಾಕ ಮುಂಜಾನೆದೆಲ್ಲ ಕೊಡಿಸ್ತಾನೆ ಯವ್ವ ರೊಕ್ಕ ರೊಕ್ಕ ತರಿಸ್ಕೊಡ್ತಾನೆ ಯಾಕ ಯವ್ವ ಇಲ್ಲ ಮಾಡಿದ್ರು ಬಿಡ್ಬೇ ಗಜಾನ ಮುಂಜಾನೆ ಸರಿ ಮಾಡ್ತಾನೆ ಏನ ಗಜಾನ ಗಜಾನ ಏನ ಗಜಾನ ಏನ ಯಾರ ಜೋಬರ್ ತೋರು ಏನ ಅಯ್ಯೋ ಯಪ್ಪ ಅಯ್ಯೋ ಸಾಕು ಯವ್ವ ಅಯ್ಯೋ ಯಾಕ ಏನು ಇಲ್ಲಿ ಬಿಡ್ಬೇ ಯವ್ವ ಬೆಳಿಗ್ಗೆ ಸರಿ ಮಾಡ್ತಾನೆ ಯವ್ವ ಹ್ಞೂ ಬೇ ಮಾಡುದು ಯವ್ವ ನೋಡಿ. ಆ ವಿಡಿಯೋದಲ್ಲಿ ಯೆಲ್ಲೋ ಕಲರ್ ಟಿ ಶರ್ಟ್ ಹಾಕೊಂಡಿದ್ದಾರಾ ಅವರು ಸುಜಾತ ಹಂಡಿ ಅಂತ. ಈಕೆಯ ಅಸಲಿ ಮುಖ ಗೊತ್ತಾಗ್ತಾ ಇದೆ. ಅಂದರೆ ನಾಟಕೀಯ ಬೆಳವಣಿಗೆಗಳಾಯಿತು ಒಂದಷ್ಟು. ಪೊಲೀಸರು ಅರೆಸ್ಟ್ ಮಾಡಬೇಕಾದ್ರೆ ತನ್ನನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಮೊದಲಿಗೆ ಅದು ಮೇಲ್ನೋಟಕ್ಕೆ ನಿಜ ಅಂತ ಅನಿಸಿದ್ದು ಕೂಡ ಉಂಟು ಜನರಲ್ಲಿ. ಆದರೆ ಯಾವಾಗ ಆ ವಿಡಿಯೋ ಮೊದಲಿಗೆ 8-9 ಸೆಕೆಂಡ್ನ ವಿಡಿಯೋ ವೈರಲ್ ಆಗುತ್ತೆ, ಅದಾದಮೇಲೆ ಫುಲ್ ಫ್ಲೆಡ್ಜ್ಡ್ ವಿಡಿಯೋ ವೈರಲ್ ಆದ ನಂತರ ಆಕೆಯೇ ತಾನಾಗೆ ವಿವಸ್ತ್ರಗೊಳಿಸಿಕೊಂಡು ಈ ರೀತಿಯಾಗಿ ನೇರ ಆರೋಪ ಮಾಡ್ತಾ ಇದ್ದಾರೆ, ಸುಮ್ಮನೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅನ್ನೋದು ಜಗಜ್ಜಾಹೀರಾಯಿತು. ಅದಾದ್ಮೇಲೆ ಈಗ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಇದು ಸುಜಾತ ಹಂಡಿ 2 ವರ್ಷದ ಹಿಂದೆ ಒಂದು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾವುದೋ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬನ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿರೋದು. ಇದರ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಮೊದಲಿಗೆ ಸುಜಾತ ಹಂಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ನಾಟಕೀಯ ಬೆಳವಣಿಗೆಗಳಾಯ್ತು ಅನ್ನೋದು ಈಗ ಸ್ಪಷ್ಟವಾಗ್ಬಿಟ್ಟಿದೆ.
ಅಂದ್ರೆ ಆಕೆಯೇ ವಿವಸ್ತ್ರಗೊಳಿಸ್ಕೊಂಡು ಪೊಲೀಸರ ಮೇಲೆ ನೇರ ಆರೋಪ ಮಾಡ್ತಿದ್ದಾರೆ ಅಂತ ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಆಮೇಲೆ ಆಕೆಯ ಹಳೆ ವಿಡಿಯೋ ರಿಲೀಸ್ ಆಗ್ತಿದೆ, ಯಾವುದೋ ಒಂದು ಹನಿ ಟ್ರಾಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದು. ನೋಡಿ, ನಾವು 2 ವಿಷಯಗಳನ್ನ ತಮಗೆ ಬಹಳ ಸ್ಪಷ್ಟ ಮಾಡ್ತೀನಿ. ಮೊದಲೇದು, ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟ ಮಾಡಿದ್ದು 5ನೇ ತಾರೀಕಿಗೆ ಸುಜಾತ ಹಂಡಿ ಮೇಲೆ ನಡೆದಿರ್ತಕ್ಕಂಥ ಘಟನೆಯನ್ನ ಖಂಡಿಸಿ ನಾವು ಹೋರಾಟವನ್ನ ಮಾಡಿದ್ದೇವೆ. ಒಂದೇದು ಬಹಳ ಸ್ಪಷ್ಟವಾಗಿರ್ಲಿ. ಆ ರೀತಿಯಾಗಿ ಅವಮಾನ ಆಗ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿದ್ದು ಯಾರು ಕೂಡ ಕ್ಷಮಿಸಕ್ ಸಾಧ್ಯ ಇಲ್ಲ ಸಮಾಜದಲ್ಲಿ, ಅದು ಸ್ಪಷ್ಟತೆ. ಎರಡನೇದು, ಇವತ್ತು ಕಾಂಗ್ರೆಸ್ಸಿನ ಲೀಡರು ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಆಗ್ಲೇ ತಮ್ಮೆಲ್ಲ ಇವ್ರು ಬಂದಿದ್ರು, ನಾನು ಕೊಟ್ಟಿದ್ದೇನೆ ಬೈಟು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ನಾನು ಒಂದ್ ಕೇಳಕ್ ಇಚ್ಛೆ ಪಡ್ತೇನೆ. ಈಗೇನ್ ವಿಡಿಯೋ ರಿಲೀಸ್ ಮಾಡಿದಾರಲ್ಲ ಕಾಂಗ್ರೆಸ್ ಲೀಡರ್ಗಳು, ಆ ಸಂದರ್ಭ ಮೋಸ್ಟ್ಲಿ 2022 ಏನೋ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ನನಗೆ ಏರ್ ಗೊತ್ತೇ ಇಲ್ಲ ಅದು ಆಗಿರ್ತಕ್ಕಂಥ ಇನ್ಸಿಡೆಂಟ್. ಅಪ್ರಾಕ್ಸಿಮೇಟ್ಲಿ 2 years back. ಪ್ರಾಬಬಲಿ ಮೋಸ್ಟ್ಲಿ. ಆ ಸಂದರ್ಭದಲ್ಲಿ ನಾನು ನಮ್ಮ ಈ ವಿಡಿಯೋ ರಿಲೀಸ್ ಮಾಡ್ತಾರಲ್ಲ ಕಾಂಗ್ರೆಸ್ನಾಗ, ಅದೊಂದು ಬಹಳ ಪದ್ಧತಿ ಐತಿ ವಿಡಿಯೋ ರಿಲೀಸ್ ಮಾಡೋದು. ಅದು ಯಾಕಂದ್ರೆ ವಿಡಿಯೋಗಳು ಹೆಚ್ಚಿಗೆ ಇರೋದು ಅಲ್ಲಿ ಇರ್ತಾವ ಅಂತ ಅನ್ಸುತ್ತೆ ನನಗೆ. ಹಿಂಗಾಗಿ ಅವ್ರು ರಿಲೀಸ್ ಮಾಡೋ ಪದ್ಧತಿನ ಮ್ಯಾಗ್ನವ್ರನ್ನ ಹಿಡ್ಕೊಂಡು ಕೆಳಗಿನವ್ರ ಮಟ್ಟ ರೂಢಿ ಇಟ್ಕೊಂಡಾರ ಅದನ್ನ. ಈ ವಿಡಿಯೋ ರಿಲೀಸ್ ಮಾಡಿರ್ತಕ್ಕಂಥ ನಾಯಕರು ಅವಾಗ ಯಾರ ಜೊತೆ ಇದ್ಲು ಅನ್ನೋದು ಒಂದು ಸ್ಪಷ್ಟೀಕರಣ ಕೊಡ್ಲಿಲ್ಲ ಅದಕ್ಕೆ. ಅವಾಗ ಯಾರ ಜೊತೆ ಇದ್ಲು? ವಿಡಿಯೋ ರಿಲೀಸ್ ಮಾಡದಂತ ನಾಯಕನಿಂದ ಹಿಡ್ಕೊಂಡು ಇವತ್ತೇನು ನಿನ್ನೆ ಬಹಳ ವಿಜೃಂಭಣೆಯಿಂದ ಅರೆಸ್ಟ್ ಮಾಡಿ ಫಾರ್ಚುನರ್ ಕಾರ್ನಲ್ಲಿ ಕರ್ಕೊಂಡು ಹೋದ್ರಲ್ಲ ಕಾರ್ಪೊರೇಟ್, ಅವ್ರ ಜೊತೆನೆ ಇದ್ದಿದ್ದಲ್ಲ ಅವರೆಲ್ಲ, ಅವ್ರ ಜೊತೆನೆ ಇದ್ರು. ಅದನ್ನೇನು ಯಾರು ಮಾಡಿಸಿದಾರೆ ಹಾಗಾದ್ರೆ? ಹಾಗಾದ್ರೆ ನನ್ಗನ್ಸುತ್ತೆ ಕಾಂಗ್ರೆಸ್ನವ್ರ ಪಾಪ ಅಯ್ಯಮ್ಮನ ತಾಯಿನ ಮಿಸ್ಯುಟಿಲೈಸೇಷನ್ ಮಾಡ್ಕೊಂತ ಇದ್ದಾರ. ಇಂಥವೆಲ್ಲ ಮಾಡಿ ಇಟ್ಕೊಂಡು ಮುಂದೊಂದ್ ದಿವಸ ನನಗೆ ಅಡ್ಡ ಬರುತ್ತೆ ಅಂತಂದೇಳಿ ಈಗ ರಿಲೀಸ್ ಮಾಡಕ್ ಸ್ಟಾರ್ಟ್ ಮಾಡಿದಾರೆ ಹಾಗಾದ್ರೆ. ಓಕೆ, ನೀವ್ ಹೇಳೋದು ಒಂದು ಹಂತದಲ್ಲಿ ಒಪ್ಕೊಂಡ, ಒಂದು ನಿಮಿಷ ಮಹೇಶ್, ನೀವ್ ಹೇಳ್ದಂಗೆ ಒಂದು ಹಂತದಲ್ಲಿ ಒಪ್ಕೊಳ್ಳೋಣ. ಓಕೆ, ಇವರು ಅವಾಗ್ಲೇ ರಿಲೀಸ್ ಮಾಡಬಹುದಾಗಿತ್ತು, ಈಗ ಮಾಡಿರೋದು ಇದು ರಾಜಕೀಯ ದುರುದ್ದೇಶದಿಂದ ಮಾಡಿದ್ದಾರೆ ಅಂತ. ಓಕೆ ಫೈನ್. ಈಗ ಅಟ್ಲೀಸ್ಟ್ ಆ ಮ್ಯಾಟರ್ ಬಿಟ್ಟು ಈಗ ಬಸ್ನಲ್ಲಾದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ವಿವಸ್ತ್ರಗೊಳಿಸಿರೋದು ವಿಡಿಯೋದಲ್ಲೂ ಕೂಡ ವೈರಲ್ ಆಗಿದೆ. ಮೊದಲಿಗೆ 8 ಸೆಕೆಂಡ್ ಅದಷ್ಟೇ ವಿಡಿಯೋ ವೈರಲ್ ಆಗಿದ್ದು, ಅದಾದ್ಮೇಲೆ ಫುಲ್ ಫ್ಲೆಡ್ಜ್ ವಿಡಿಯೋ ವೈರಲ್ ಆಯ್ತು, ಅವರೇ ವಿವಸ್ತ್ರಗೊಳಿಸ್ಕೊಂಡಿರೋದು ಕನ್ಫರ್ಮ್ ಆಯ್ತು. ಈಗ ಏನ್ ಹೇಳ್ತೀರಿ ಅಂತ? ನೀವು ಪ್ರತಿಭಟನೆ ಮಾಡಿದ್ರಲ್ವಾ, ಈಗ ಅವರೇ ಮಾಡ್ಕೊಂಡಿರೋ ತಪ್ಪು ಅಂತ ಗೊತ್ತಾಯ್ತಲ್ಲ, ಈಗ ನಿಮ್ ಸ್ಟ್ಯಾಂಡ್ ಏನು? ಒಂದ್ ಮಿನಿಟ್ ಕೇಳಿ ಹೇಳ್ತೀನಿ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಐ ಆಮ್ ಟೆಲಿಂಗ್ ವೆರಿ ಕ್ರಿಸ್ಟಲ್ ಕ್ಲಿಯರ್. ಈಗೂ ಅದನ್ನೇ ವಿ ಆರ್ ಸ್ಟಿಕ್ ಆನ್. ನಾನು ಕೇಳಕ್ ಇಚ್ಛೆ ಪಡ್ತೇನೆ ತಮ್ಮ ವಾಹಿನಿ ಮುಖಾಂತರ, ಅವಳು ಯಾರ ಕಸ್ಟಡಿಯಲ್ಲಿ ಇದ್ಲು ಹೇಳಿ? ಯಾರ ಕಸ್ಟಡಿಯಲ್ಲಿ ಇದ್ಲು? ಪೊಲೀಸ್. ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಯಾರು ರೆಸ್ಪಾನ್ಸಿಬಿಲಿಟಿ ಹೇಳಿ, ತಾವ್ ಹೇಳಿದ್ನ ಅಲ್ಲ, ಅವರೇ ವಿವಸ್ತ್ರಗೊಳಿಸಿದಾರಲ್ಲ. ಪ್ಲೀಸ್ ಟೆಲ್ ಮಿ ಯಾರು ರೆಸ್ಪಾನ್ಸಿಬಿಲಿಟಿ? ಯಾರು ರೆಸ್ಪಾನ್ಸಿಬಿಲಿಟಿ ಹೇಳಿ? ಅಲ್ಲ, ರೆಸ್ಪಾನ್ಸಿಬಿಲಿಟಿ ಅನ್ನೋದಕ್ಕಿಂತ ಪೊಲೀಸರ ಕಸ್ಟಡಿಯಲ್ಲಿ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವರವರೇ ವಿವಸ್ತ್ರಗೊಳಿಸ್ಕೊಂಡ್ರೆ ನಾವೇನ್ ಮಾಡೋದಕ್ಕಾಗತ್ತೆ ಅಂತ ತಡೆಯೋ ಪ್ರಯತ್ನ ಮಾಡಿದ್ರಂತಲ್ಲ. ಹಾಗಾದ್ರೆ ಒನ್ ಮಿನಿಟ್ ನಾನು ಹೇಳ್ತೀನಿ, ನಿಮ್ ಕೇಳ್ರಿ. ಫಸ್ಟ್ ಆಫ್ ಆಲ್ ನೀವು ಹೇಳಿದ್ರಿ ಪೊಲೀಸರ ರೆಸ್ಪಾನ್ಸಿಬಿಲಿಟಿ, ಹೌದಾ? ಯಾರ ಕಸ್ಟಡಿಯಲ್ಲಿ ಇದ್ಲು? ಪೊಲೀಸ್ ಕಸ್ಟಡಿಯಲ್ಲಿ. ಇದಕ್ಕೆ ಅಲ್ಟರ್ನೇಟ್ ಇದು ರೋಲ್ ಅಂಡ್ ಸೋಲ್ ಯಾರ ಜವಾಬ್ದಾರಿ? ಪೊಲೀಸ್ ಇಲಾಖೆ ಜವಾಬ್ದಾರಿ. ನಾವು ತಾಯಂದ್ರ ವಿಷಯ ಬಂದಾಗ ಅಥವಾ ಯಾರೋ ಇರ್ಲಿ, ಅವ್ರ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇನ್ನೊಂದು ಮತ್ತೊಂದು ವಿ ಆರ್ ಲೀಸ್ಟ್ ಬೋದು ನಾನು ನೋಡ್ತಾ ಇಲ್ಲ. ಅವತ್ತಿನ ನಾನು ಆಗ್ಲೇನು ಹೇಳಿದೀನಿ, ಈಗೂ ಹೇಳ್ತೀನಿ, ಅವತ್ತ ನಡೆದಿರ್ತಕ್ಕಂಥ ಘಟನೆಗೆ ಸೀಮಿತವಾಗಿ ಮಾತ್ರ ನಾವು ಹೋರಾಟವನ್ನು ಮಾಡಿದ್ದೇವೆ, ಮಾಡ್ತೇವೆ. ಹೌದು ಸರ್, ನೀವ್ ಹೇಳೋದು ಒಪ್ಕೊಳ್ಬಹುದು. ಬಟ್ ನೀವ್ ಹೇಳಿದ ಒಂದು ಪಾಯಿಂಟ್ ಅಂದ್ರೆ ಯಾರ ಕಸ್ಟಡಿಯಲ್ಲಿ ಇದ್ರು ಅಂತ ಕೇಳಿದ್ರಲ್ಲ, ಅವರೇ ರೆಸ್ಪಾನ್ಸಿಬಿಲಿಟಿ ಅಂತ. ಅವ್ರ ಜೀಪ್ ಅಲ್ಲಿ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವರೇ ಫಸ್ಟ್ ಇರ್ತಾರೆ. ನಮ್ಮ ಹತ್ರ ವಿಡಿಯೋ ಇದೆ, ನಾನು ನೋಡಿದ್ದೀನಿ ತುಂಬಾ ಸಲ ಅದನ್ನ. ಫಸ್ಟ್ ನಿಮ್ಮ ಮೇಡಮ್ ಅವ್ರು ಹೋಗ್ತಾರೆ, ಅದಾದ್ಮೇಲೆ ಹಿಂದೆ 3 ಜನ ಲೇಡಿ ಕಾನ್ಸ್ಟೇಬಲ್ಸ್ ಗಳು ಇರ್ತಾರೆ, ಇದ್ದಕ್ಕಿದ್ದಂತೆ ಅವರೇ ವಿವಸ್ತ್ರಗೊಳಿಸ್ಕೊಳ್ತಾರೆ. ಅದು ಕ್ಲಿಯರ್ ಕಟ್ ಆಗಿ ಕಾಣಿಸುತ್ತೆ ಆ ವಿಡಿಯೋದಲ್ಲಿ. ಆ ಸಂದರ್ಭದಲ್ಲಿ ಏನ್ ಮಾಡೋದಕ್ಕಾಗತ್ತೆ? ಏನ್ ಮಾಡ್ತಿದ್ದಾರೆ ಇವರು ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಆ ಕ್ಷಣದಲ್ಲಿ. ಒಂದ್ ಸೆಕೆಂಡ್ ರೀ, ನಾನು ಕೇಳೋದು ಹೇಳ್ರಿ. ಮೊದ್ಲು ಬಿಟ್ಟಿದ್ವಿ ಯಾರ್ಯಾರು ವಿಡಿಯೋ ರಿಲೀಸ್ ಮಾಡ್ಯಾರ ಅವ್ರು ನೋಡ್ರಿ. ಹೊಳ್ಳಿ ನಾನು ಇಷ್ಟೇ ಹೇಳೋದು ನಿಮ್ಗೆ, ಇದ್ರ ತಾತ್ಪರ್ಯ ಒಂದೇ ಲೈನ್ ತಾತ್ಪರ್ಯ ಅಂತಂದ್ರೆ, ಇದು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ. ಪೊಲೀಸರು ಇದನ್ನ ತಡೆ ಹಿಡಿಬಹುದಾಗಿತ್ತು. ನೀವು 30-40 ಜನ ಹೋಗಿ ಅರೆಸ್ಟ್ ಮಾಡಕ್ ಹೋಗಿರಿ, ಅವ್ರ ಮನೆಗೆ ಏನೋ ಒಳ್ಳೆ ಟೆರರಿಸ್ಟ್ ಮಾಡ್ದಂಗ್ ಮಾಡಕ್ ಹೋಗಿರಿ. ಇವರೆಲ್ಲಾನು ಟೆರರಿಸ್ಟ್ ಆಕ್ಟಿವಿಟಿ ಒಳಗೆ ಹೆಂಗ ಕಾಶ್ಮೀರದಾಗ ಅರೆಸ್ಟ್ ಮಾಡ್ತಾರಲ್ಲ ಆ ರೀತಿ ಹೋಗಿರಿ. ಅವಾಗ ನಿಮಗೆ ಪ್ರಿಕಾಷನರಿ ಮೇಜರ್ ತಗೊಂಡು ಅವ್ರು ಸರಿಯಾಗಿ ವ್ಯವಸ್ಥಿತವಾಗಿ ತಗೊಂಡು ಹೋಗ್ಬೋದಾಗಿತ್ತಾ? ಯಾಕೆ ಅದನ್ನ ಮಾಡ್ಲಿಲ್ಲ? ಅದು ಫೇಲ್ಯೂರ್. ವಿ ಆರ್ ಆಸ್ಕಿಂಗ್. ನಾವೇನೋ ಅದು ಉಳಿದಿದ್ದೇನೋ ಮಾತಾಡ್ತಿಲ್ಲ. ಕಮಿಷನರ್ ಏನೋ ಕೇಸ್ ಅದಾವ, ಆ ಕೇಸ್ ನಲ್ಲಿ ಗಲ್ಲು ಶಿಕ್ಷೆ ಆಗಿದ್ರೆ ನಾವೇ ಕೇಳಕ್ ಹೋಗ್ತೀವಿ ಅವ್ರಿಗೆ. ಆಯ್ತು ಸರ್, ಬಟ್ ನಿಮ್ಮ ಹೋರಾಟ ದಾರಿ ತಪ್ಪಿಡುತ್ತಲ್ಲ. ಅಂದ್ರೆ ನೀವು ಏನ್ ಮಾಡ್ತಿದ್ದು, ನೀವು ಹೋರಾಟ ಶುರುವಾಗಿದ್ದಿಲ್ಲಿಂದ ಪೊಲೀಸರು ವಿವಸ್ತ್ರಗೊಳಿಸಿದ್ದಾರೆ ಅಂತ ನೀವು ಹೋರಾಟವನ್ನ ಮಾಡಿದ್ದಲ್ವಾ? ಇಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ನಾನು ಬಹಳ ಕ್ಲಿಯರ್ ಆಗೈತೇನೆ. ಅವತ್ತು ನಡೆದಿರ್ತಕ್ಕಂಥ ದಿವಸ ನನ್ನ ಸ್ಟೇಟ್ಮೆಂಟ್ ತೆಗೀರಿ, ನಿಮ್ಮ ಟಿವಿ ಒಳಗೂ ಬಂದಿರ್ತೈತಿ, ನಾ ಟಿವಿ ಒಳಗೆ ಕೊಟ್ಟಿದ್ದೇನೆ. ನಡೆದಿರ್ತಕ್ಕಂಥ ಘಟನೆ ಪೊಲೀಸರ ಸುಪರ್ದಿಯಲ್ಲಿ ಆಗಿರ್ತಕ್ಕಂಥ ಘಟನೆ, ಇದನ್ನ ಖಂಡಿಸ್ತೀವಿ ಅಂತ ಹೇಳಿದೆ ನಾವು ಸ್ಪಷ್ಟವಾಗಿ. ನಾವು ಹಾದಿ ತಪ್ಪು ಅಂತದ್ದು ತಪ್ಪಿಸುವಂತದ್ದು ನಮಗೆ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವರು ಬ್ಯಾಳಿ ಬೇಯಿಸ್ಕೊಳಕ್ಕಿಂತ ಕೇಸ್ ಯುಟಿಲೈಸ್ ಮಾಡ್ತಾರೆ, ಆದ್ರೆ ಭಾರತೀಯ ಜನತಾ ಪಾರ್ಟಿಗೆ ಅದ್ ನೀಡಿಲ್ಲ.
ಇದು ನಮ್ಮ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು ಐತಿ ಇದರಲ್ಲಿ. ಈಗ ಆಯ್ತು, ಈಗ ಹಳೆ ವಿಡಿಯೋದೊಂದು ವೈರಲ್ ಆಗಿತ್ತು, ಇದ್ರ ಬಗ್ಗೆ ನಿಮ್ಗೆ ಈ ಹಿಂದೆ ಗೊತ್ತಿತ್ತಾ? ಅವರ ಒಂದು ಅವ್ರ ಮೇಲೆ ಕೇಸ್ ಇದ್ದಿದ್ದು, ಅವ್ರ ಜಾಮೀನ್ ಮೇಲೆ ಹೊರಗಡೆ ಇದ್ದಿದ್ದು, ಅದೆಲ್ಲವೂ ಗೊತ್ತಿತ್ತಾ ನಿಮಗೆ? ನೋಡಿ, ನನಗೆ 1 ಮಿನಿಟ್, ನನಗೆ ಯಾವ್ದು ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇವತ್ತು ಬೆಳಗಡೆ ವಿಡಿಯೋ ಆದ್ಮೇಲೆ ನಿಮ್ಮ ಮಾಧ್ಯಮ ಮಿತ್ರರು ಬಂದು ನನ್ನ ಮನೆಗೆ ಕೇಳಿದ್ರು. 10 ನಿಮಿಷ ನಾನು ಟೈಮ್ ತಗೊಂಡು ಅದು ಏನೈತಿ ಕೇಳ್ಕೊಂಡು ನಾನು ರಿಯಾಕ್ಷನ್ ಮಾಡಿದ್ದೇನೆ. ಹಾಗಾಗಿ ನಿಮ್ಗೆ ಇನ್ನೂ ಒಂದು ಯಾರು ರಿಲೀಸ್ ಮಾಡ್ಯಾರಲ್ಲ ವಿಡಿಯೋಗಳನ್ನ ಕಾಂಗ್ರೆಸ್ ನಾಯಕರು, ಅವ್ರಿಗೊಂದು ಪ್ರಶ್ನೆ ಕೇಳಿ. ಈಗ ಇದನ್ನ ರಿಲೀಸ್ ಮಾಡಿದಾರಲ್ಲ, ಆಯ್ತು, ಓಕೆ, ಅದು ತಪ್ಪು ಸರಿನೋ ಅದು ಕೋರ್ಟ್ ನಲ್ಲಿ ತೀರ್ಮಾನ ಆಗುತ್ತೆ. ನಾನು ಏನ್ ಜಜ್ಮೆಂಟ್ ಕೊಡುವಂತ ನಾನಲ್ಲ, ಪೊಲೀಸ್ ಇಲಾಖೆ ಐತಿ, ಕೋರ್ಟ್ ಐತಿ, ಅವ್ರು ತೀರ್ಮಾನ ಮಾಡ್ತಾರ. ಈಗ ನಿನ್ನೆ ರಾಜಮರ್ಯಾದೆಯಿಂದ ಕರ್ಕೊಂಡು ಬಂದ್ರಲ್ಲ ನಿಮ್ ಕಾರ್ಪೊರೇಟರ್ಗೆ ಫಾರ್ಚುನರ್ ಕಾರ್ ನಲ್ಲಿ, ಅದ್ರ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ? ಇಲ್ಲ, ಅವ್ರನ್ನ ಕೇಳ್ತೀನಿ ಸರ್, ಅವ್ರಿಗೂ ಫೋನ್ ಮಾಡಿ ನಾವು ಸಂಪರ್ಕ ತಗೊಳ್ತೀವಿ. ನಾನ್ ಕೇಳ್ತಾ ಇರೋದು ಅಷ್ಟೇ, ಈಗೇನ್ ನಿಮ್ ಕಾರ್ಪೊರೇಟರ್ ಇದಾರಲ್ಲ, ಅವ್ರು ಯಾವ ಕೇಸ್ನಲ್ಲಿ ಕನ್ವಿಕ್ಟ್ ಆಗಿದಾರೆ ಕೇಳಿ. ಯಾವ ಕೇಸ್ನಲ್ಲಿ ಕನ್ವಿಕ್ಟ್ ಆಗಿದಾರ? ಈಗ ನಮಗ ಒಂದೊಂದು ಮಾಹಿತಿ ಬರ್ತಾವ. ಅಂದ್ರೆ ಇದೇ ಸುಜಾತ ಹಂಡಿಯನ್ ಅವ್ರ ಜೊತೆ ಇದ್ದಾಗ ಯಾವ್ಯಾವ ರೀತಿ ಬಳಸ್ಕೊಂಡ್ರೆ ಚೆಕ್ ಮಾಡ್ರಿ ಇದನ್ನ. ಅಂದ್ರೆ ಎಷ್ಟು ಈ ಮಟ್ಟಿಗೆ ಇಳಿಬಹುದಾ ಅಂತ ರಾಜಕಾರಣ ಇದ್ದಂತವ್ರು. ಆಯ್ತು ಸರ್, ಹಾಗಾದ್ರೆ ಈಗ ಇಷ್ಟೆಲ್ಲ ಆಗಿದೆ, ಇನ್ನು ಸುಜಾತ ಅವರ ಹಿನ್ನೆಲೆಯ ಬಗ್ಗೆ ಆಯ್ತು, ಈಗ ಆಗಿರೋದು ಆಯ್ತು, ಇಷ್ಟೆಲ್ಲ ಆದ್ರೂ ನಿಮ್ಮ ಸಪೋರ್ಟ್ ಈಗಲೂ ಕೂಡ ಸುಜಾತ ಅವ್ರಿಗಿದೆ? ನಾವು ಹೇಳ್ತಾ ಇರೋದು ಬಹಳ ಸ್ಪೆಸಿಫಿಕ್ ಆಗಿ, ಕ್ರಿಸ್ಟಲ್ ಕ್ಲಿಯರ್ ಆಗಿ ನಾನು ಹೇಳ್ತಾ ಇದ್ದೇನೆ. ಸುಜಾತ ಅನ್ನತಕ್ಕಂಥದಕ್ಕಿಂತ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ, 5ನೇ ತಾರೀಕಿಗೆ ಏನ್ ಘಟನೆ ನಡೆದೈತಿ, ಆ ಘಟನೆಯನ್ನ ವಿರೋಧಿಸಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಇದು ಸ್ಪಷ್ಟವಾಗಿರ್ಲಿ. ಇನ್ಸ್ಟೆಡ್ ಆಫ್, ನಾನು ಹೇಳ್ತೇನೆ, ಇನ್ಸ್ಟೆಡ್ ಆಫ್ ಸುಜಾತ ಬಿಟ್ಟು ಇನ್ ಯಾವ್ದೋ ಮಹಿಳೆ ಮೇಗಾಗಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿ ಇದನ್ನೇ ಮಾಡ್ತಾ ಇತ್ತು. ಯಾವುದೇ ಮಹಿಳೆಗೆ ಕೂಡ ಅನ್ಯಾಯ ಆದಾಗ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡೋದು ಶತಸಿದ್ಧ. ಅಂದ್ರೆ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದ ಸಂದರ್ಭದಲ್ಲಿ ಅವರೇ ವಿವಸ್ತ್ರಗೊಳಿಸ್ಕೊಂಡ್ರು, ಅದಕ್ಕೆ ಕಾರಣ ಪೊಲೀಸ್ ಅವರೇ ಅಂತ ನೀವ್ ಹೇಳ್ತಿದ್ದೀರಿ? ನೋಡಿ, ನಾನು ಸ್ಪಷ್ಟವಾಗಿ ಹೇಳಕತ್ತೇನೆ, ನಾನು ಬಹಳ ಕ್ಲಿಯರ್ ಆಗಿ ಹೇಳಕತ್ತೇನೆ. ನೀವ್ ಹೆಂಗ್ ತಿರ್ಚು ಮುಚ್ಚಿದ್ರು ನಂದು ಒಂದೇ ಉತ್ತರ ಐತಿ. ಇಲ್ಲ, ತಿರ್ಚಿ ಏನು ಕೇಳ್ತಿಲ್ಲ ಸರ್, ನಾನು ನೀವ್ ಹೇಳಿದ್ದಕ್ಕೆ ನಾನು ಕೇಳ್ತಾ ಇದ್ದೀನಿ. ಪೊಲೀಸ್ ಓನ್ಲಿ ಅಲ್ಲ, ನಾನು ಹೇಳುದು, ವೆನ್ ಶಿ ಇಸ್ ಇನ್ ಪೊಲೀಸ್ ಕಸ್ಟಡಿ, ಹೆಲ್ಡ್ ರೆಸ್ಪಾನ್ಸಿಬಲ್ ಇಸ್ ಪೊಲೀಸ್ ಓನ್ಲಿ. ಅವ್ರು ಏನೇ ಮಾಡ್ಕೊಂಡ್ರು ಅದಕ್ಕೆ ಪೊಲೀಸ್ ಅವರೇ ಕಾರಣ ಅಂತ, ಅವ್ರ ಕಸ್ಟಡಿಯಲ್ಲಿ ಇದ್ದಾಗ. ನಾಳೆ ಅಲ್ಲಲ್ಲ, ನಾನು ಫಾರ್ ಎಕ್ಸಾಂಪಲ್ ತಮಗೆ ಕೇಳಕ್ ಇಷ್ಟ ಪಡ್ತೇನೆ. ಏನೋ ಒಂದು ಕೆಟ್ಟ ಇನ್ಸಿಡೆಂಟ್ ಫೈರಿಂಗ್ ಆತ ಅಂತ ತಿಳ್ಕೊಂಡ್ರೆ ಅವಾಗ ಯಾರು ರೆಸ್ಪಾನ್ಸಿಬಿಲಿಟಿ? ಅವಾಗ ಯಾರು ರೆಸ್ಪಾನ್ಸಿಬಿಲಿಟಿ? ಕಸ್ಟಡಿಯಲ್ಲಿ ಇದ್ದವರು ಫೈರ್ ಮಾಡೋದು ಅಥವಾ ಹೊರಗಡೆಯಿಂದ ಫೈರ್ ಮಾಡಿರೋದ್ರ ಬಗ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀರಾ? ಏನೋ ಆಯ್ತು, ನಿಮ್ಗೆ ಅಲ್ಲಿ ಇದ್ದಾಗ ಆಯ್ತು ಅಂತ ತಿಳ್ಕೊರಿ ನೀವ. ಅವಾಗ ಆಯ್ತು, ಅವಾಗ ಯಾರು ರೆಸ್ಪಾನ್ಸಿಬಿಲಿಟಿ? ಹೀಗಾಗಿ ಐ ಡಸ್ ನಾಟ್ ವಾಂಟ್ ಟು ಆರ್ಗ್ಯೂ ಎನಿ ಇದರಲ್ಲಿ, ಇದರಲ್ಲಿ ಸ್ಪಷ್ಟತೆ ಇದೆ. ಆ ರೀತಿ ಘಟನೆಗಳು ಇನ್ನು ಮುಂದಾದರೂ ಕರ್ನಾಟಕದಲ್ಲಿ ಜರುಗಬಾರ್ದು ಅಂತ ವಿನಂತಿ ನಮ್ದಿದೆ ಅಷ್ಟೇ. ಈಗ ಹೋರಾಟ, ನಿಮ್ಮ ಹೋರಾಟ ಅಥವಾ ನಿಮ್ಮ ಪ್ರತಿಭಟನೆ ಏನಿದೆ ಈಗಲೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹಾಗಾದ್ರೆ? ನೋಡಿ, ಇವತ್ತು ನಿನ್ನೆ ದಿವಸ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಆರ್ ಅಶೋಕ್ ಅವರು ನಿನ್ನೆ ಬೆಳಗ್ಗೆ ನಾವು ಅವ್ರ ಜೊತೆ ನಾವು ಕೂಡ ಬೆಂಗಳೂರಲ್ಲಿ ಪ್ರೆಸ್ ಮಾಡಿದ್ವಿ. ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಬೆಂಗಳೂರಿನಲ್ಲಿ ಪ್ರೆಸ್ ಮಾಡಿದ್ರು. ನಾವು ಪೊಲೀಸರಿಗೆ ಗಡುವನ್ನು ಕೊಟ್ಟಿದ್ವಿ. 9 ಗಂಟೆ ಒಳಗಡೆ 10 ಗಂಟೆ ಒಳಗಡೆ ಇದರಲ್ಲಿ ಯಾರು ಭಾಗ್ಯಸ್ಥರಾಗ್ಯಾರ ಪೊಲೀಸರು ತನಿಖೆಯಲ್ಲಿ ಇದರಲ್ಲಿ ಅಂತೇಳಿ ಅವ್ರ ಮೇಲೆ ಕ್ರಮ ತಗೊಳ್ರಿ ಅಂತ ಹೇಳಿದ್ವಿ. ಹೀಗಾಗಿ ಅವರು ತಗೊಂತಾರ ಅನ್ನೋಂಥದ್ದು ಇತ್ತು. ಈಗ ಆಲ್ರೆಡಿ ಅಶೋಕ್ ಸಾಹೇಬರು ಅರ್ಧ ದಾರಿಗೆ ಬಂದಿದ್ದಾರೆ. ನಾವು ಹೋರಾಟ ಮಾಡ್ತೇವೆ. ಇಲಾಖೆ ಜೊತೆ ಅವರು ಮೀಟಿಂಗು ಮಾಡೋರಿದಾರ. ಏನೇನಾಗಿದೆ ಎಲ್ಲ ವಿವರಗಳನ್ನ ತೆಗೆದುಕೊಂಡು ತಮ್ಮ ಮುಂದೆ ಮತ್ತೆ ವಾಪಸ್ ಇಡುವಂತದ್ದಾಗುತ್ತೆ. ಇನ್ ಬಿಟ್ವೀನ್ ನಿಮಗೆ ಒಂದು ಪ್ರಶ್ನೆಯನ್ನ ಅಷ್ಟೇ, ಇವತ್ತೇನು ವಿಡಿಯೋ ಬಗ್ಗೆ ಹೇಳ್ತಾ ಇದ್ದಾರಲ್ಲ ರಿಲೀಸ್ ಆಗಿದೆ ಅಂತೇಳಿ, ಆ ಮಹಾನ್ ನಾಯಕರಿಗೆ ನಾನು ಕೇಳಕ್ ಇಚ್ಛೆ ಬಿಡ್ತೀನಿ. ಪೊಲೀಸರ ಮೇಲೆ ಎಷ್ಟು ಒತ್ತಡ ಹೇರಿ ಇವ್ರ ಫ್ಯಾಮಿಲಿ ಮ್ಯಾಗ, ಏನು ಸುಜಾತ ಮ್ಯಾಗ, ಏನಪ್ಪ ಅವನ ಹೆಸರು, ಮರ್ಯಾದಾಸ್ ಮೇಲೆ ಸ್ಪ್ಯಾನ್ ಆಫ್ 7 or 8 days ನಲ್ಲಿ 4 FIR ಹೆಂಗ್ರಿ ಸಾಧ್ಯತೆ ಮಾಡಕ್ ಅವ್ರ ಮೇಲೆ? ಇದು ಯಾರು ದುರ್ಬಳಕೆ ಹಾಗಾದ್ರೆ? ಇದು ದುರ್ಬಳಕೆ ಯಾರ್ದು? ಆಮೇಲೆ ಇನ್ನೊಂದು ನೀವು ಹೇಳಿದ್ರಲ್ಲ, ಕಾಂಗ್ರೆಸ್ ಮುಖಂಡರು ಒಬ್ರು, ಸರ್ ಒಂದ್ ಸೆಕೆಂಡ್, ಕಾಂಗ್ರೆಸ್ ಮುಖಂಡರು ಒಬ್ಬರ ಬಗ್ಗೆ ಹೇಳ್ತಾ ಇದ್ರಲ್ಲ, ಅವರೊಂದು ಸುದ್ದಿಗೋಷ್ಠಿ ಮಾಡ್ತಾರೆ, ಶಾಸಕರಿಗೆ ಅಭದ್ರತೆ ಕಾಡ್ತಾ ಇದೆ ಕ್ಷೇತ್ರದಲ್ಲಿ, ಅದಕ್ಕೆ ಈ ರೀತಿಯಾಗಿ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಮಾಡ್ತಿದ್ದಾರೆ ಅಂತ. ಶಾಸಕರಿಗೆ 1 ಮಿನಿಟ್ ಶಾಸಕರಿಗೆ 33 ವರ್ಷ ರಾಜಕಾರಣ ಮಾಡೇನೆ, ಅಭದ್ರತೆ ನನ್ನ ಜೀವನದಾಗ ಹೆಸರೇ ಇಲ್ಲ ನನಗೆ ಅದ್ರಾಗೆ. ಬಹುಶಃ ಅವ್ರಿಗೆ ಏನೈತೆ ಅಭದ್ರತೆ ಗೊತ್ತಿಲ್ಲ. ಆಮೇಲೆ ಹೇಳಿದಾರ ಇಲ್ಲ ಇದಕ್ಕೇನೋ ಕುಮ್ಮಕ್ಕು. ಈಗ 5,000 ಕೋಟಿ ಐತಲ್ಲ ಗೃಹಲಕ್ಷ್ಮಿ ಹಣ, ಅದ್ರ ಬಗ್ಗೆ ಒಂದಿಟ್ಟು ಹೇಳಂತ ಹೇಳ್ರಿ ಅವ್ರಿಗೆ ಮಾಡಿದ್ರಿಗೆ ಪಾಪ. 1,34,00,000 ಜನ ತಾಯಂದ್ರಿಗೆ ದುಡ್ಡು ಹಾಕಿಲ್ಲಲ್ಲ, ಅದ್ರ ಬಗ್ಗೆ ಒಂದ್ ಪ್ರೆಸ್ ಮಾಡಿ ಹೇಳಂತ ಹೇಳ್ರಿ ಅವ್ರಿಗೆ. ಮಹೇಶ್ ತೆಂಗಿನಕಾಯಿ ಒಂದಲ್ಲ, ಇನ್ನೂ ತೆಗಿತೀನಿ ಇಂಥ ವಿಷಯಗಳನ್ನ.
ನಾನು ನನ್ನ ಕ್ಷೇತ್ರದ ಜನಕ್ಕೆ ನನ್ಗೆ ಗೊತ್ತೈತಿ. ನನ್ನ ಕ್ಷೇತ್ರದ ನನ್ನ ಮತದಾರ ದೇವ್ರಂತವ್ರದಾರ, ನನ್ನ ಕಾರ್ಯಕರ್ತರ ದೇವ್ರಂತ ಕಾರ್ಯಕರ್ತರದಾರ. ನನಗೆ ಕಲಗಟ್ಟಿಗಳು ಟಿಕೆಟ್ ಕೊಟ್ಟಾಗ ಒಂದ ಮಾತಿಗೆ ಪಾರ್ಟಿ ಬೇಡಪ್ಪ ನಿಂಗೆ ಟಿಕೆಟ್ ಅಂದಾಗ ಬಿಟ್ಕೊಟ್ಟು ಮನುಷ್ಯ ನಾನು. ವಿ ಆರ್ ಕಮಿಟೆಡ್ ಫಾರ್ ದ ಪಾರ್ಟಿ. ಇವಕ್ಕೆಲ್ಲ ಇಂಥವಕ್ಕೆಲ್ಲ ಅಭದ್ರತೆ ಪಭದ್ರತೆ ಅನ್ನೋದು ಶಬ್ದ ನನ್ನ ಜೀವನದಾಗ ಇಲ್ಲ. ಅದಕ್ಕೆ ಮೋಸ್ಟ್ಲಿ ಅವ್ರಿಗೆ ಟಿಕೆಟ್ ಸಿಗಂಗಿಲ್ಲ. ಹಿಂಗ್ ಒಂದಿಟ್ಟು ನಾ ಹೇಳಿದ್ರೆ ಕಾಂಗ್ರೆಸ್ ಅವ್ರು ನನ್ ಕನ್ಸಿಡರ್ ಮಾಡ್ಬೋದು ಅಂತ ಅವ್ರ ತಲೆಗೆ ಏನಾರ ಇರ್ಬೇಕಷ್ಟ. ಬಟ್ ಬಸ್ಸಂದು ವಿಡಿಯೋ ವೈರಲ್ ಆಗಿತ್ತಲ್ಲ, ಅದು ಉತ್ತರ ಕನ್ನಡ ಪ್ರವಾಸದಲ್ಲಿ ಸಿಎಂ DCM ಇದ್ದಂತ ಸಂದರ್ಭದಲ್ಲೇ ಯಾಕೆ ಮಾಡಿದ್ರು? ಇದ್ರಲ್ಲಿ ನಮ್ಗೆ ಅನುಮಾನ ಇದೆ, ಬೇಕು ಅಂತ ಮುಜುಗರ ತರಬೇಕು ಅಂತ ಅದೊಂದು ಪ್ರಚಾರದ ಗೀಳು ಬಂದ್ಬಿಟ್ಟಿದೆ ಅವ್ರಿಗೆ ಅಂತ ಆರೋಪ ಮಾಡಿದ್ದವ್ರು. ಸರಿ, ನಾನು ಹೇಳ್ತಾರೆ ಒಂದಕ್ಕೆ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ. ಪೊಲೀಸ್ ಇಲಾಖೆ ಯಾರ ಕಡೆ ಹೇಳಿದ್ದಾರೆ? ಪೊಲೀಸ್ ಇಲಾಖೆ ಯಾರ ಕೈಲಿದೆ? ಸರ್ಕಾರದ ಕೈಲಿದೆ. ಸರ್ಕಾರ ಕೈಲೈತಿ, ಹೌದಾ? ವಿಡಿಯೋ ಎಲ್ಲಾಗೈತಿ? ಎಲ್ಲಾಗೈತಿ ವಿಡಿಯೋ? ವಿಡಿಯೋ ಎಲ್ಲಾಗೈತೆ ಹೇಳ್ರಿ. ಹೌದು ಹೌದು, ಹೇಳಿ ಹೇಳಿ. ಅಲ್ಲ, ಎಲ್ಲಾಗೈತೆ ಹೇಳ್ರಿ ವಿಡಿಯೋ? ಎಲ್ಲಾಗೈತೆ ಹೇಳ್ರಿ. ಅಲ್ಲ ಹೇಳಿ, ಅವ್ರ ಕೈಲೇ ಆಗಿದೆ, ಅವರ ತಮ್ಮನೇ ವಿಡಿಯೋ ಮಾಡಿದ್ದದು. ಪೊಲೀಸರ ಸುಪರ್ದಿಯಲ್ಲೇ ಆಗೈತಿ. ಹೌದೌದು, ಅವರು ಪೊಲೀಸರ ಷಡ್ಯಂತ್ರ ಮಾಡಿದ್ರ ಎಂತ ನನಗೆ ಯೋಚನೆ ಇದ್ರದ್ದು. ಅಲ್ಲ, ಅಲ್ಲಿ ತುಂಬಾ ಜನ ಸೇರಿದ್ರು, ವಿಡಿಯೋ ಯಾರು ಬೇಕಾದ್ರೂ ಮಾಡಿರ್ಬೋದು. ಷಡ್ಯಂತ್ರ ಮಾಡಿರ್ಬೇಕಂತ ನಂದು ಅಲ್ಲಲ್ಲ, ನನಗನ್ಸುದು. ಈಗ ನೀವು ಕೇಳಿದ್ ಬಹಳ ಒಳ್ಳೆ ವ್ಯಾಲ್ಯೂ, ಆಸ್ಕ್ಡ್ ವೆರಿ ವ್ಯಾಲ್ಯೂಡ್ ಪಾಯಿಂಟ್. ನನಗನ್ಸುತ್ತೆ ಪೊಲೀಸರೇ ಇದನ್ನ ಮೋಸ್ಟ್ಲಿ ರಿಲೀಸ್ ಮಾಡ್ಯಾರ, ಇದನ್ನೆಲ್ಲ ವಿಡಿಯೋ ಮಾಡಿ. ಯಾಕಂದ್ರೆ ವ್ಯಾನ್ಯಾಗ ಆಗೈತೆ ಅದು. ಹೌದು, ವ್ಯಾನ್ ಹೊರಗಡೆಯಿಂದ ವಿಡಿಯೋ ಆಗಿದೆ, ಯಾರು ಬೇಕಾದ್ರೂ ಮಾಡಿರ್ಬೋದಲ್ಲ ಅದನ್ನ. ಅಲ್ಲ, ನನಗ್ ಗೊತ್ತಿಲ್ಲ. ನನಗನ್ಸುತ್ತೆ ಪೊಲೀಸರೇ ಮಾಡಿರ್ಬೇಕಿತ್ತು ಅಂತಂದೇಳಿ. ಓಕೆ ಓಕೆ, ಫೈನ್ ಫೈನ್ ಫೈನ್. ಥ್ಯಾಂಕ್ ಯು ಮಹೇಶ್ ಸರ್, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ ಥ್ಯಾಂಕ್ ಯು.